ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈಸೂರು ಪಾಕ್ ತುಂಬ ಸುಲಭವಾಗಿ ಈ ರೀತಿ ಮಾಡಿ. ಮೈಸೂರು ಪಾಕ್ ಅಂದ ತಕ್ಷಣ ಇದಕ್ಕೆ ಒಂದು ಇತಿಹಾಸನೇ ಇದೆ. ಮೈಸೂರು ಪಾಕ್ ಯಾವ ರೀತಿ ಸೃಷ್ಟಿಯಾಯಿತು ಅಂತ ಮೊದಲು ನೋಡ್ಕೊಳ್ಳೋಣ. ಮೈಸೂರು ಪಾಕ್ನ ಇತಿಹಾಸವು 20ನೇ ಶತಮಾನದ ಆರಂಭದಲ್ಲಿ ಮೈಸೂರು ಅರಮನೆಯಲ್ಲಿ ಆರಂಭವಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ ಅವರ ಆಳ್ವಿಕೆಯಲ್ಲಿ ಅರಮನೆಯ ಮುಖ್ಯ ಬಾಣಸಿಗ ಕಾಕಾಸೂರ ಮಾದಪ್ಪ ಅವರು ಈ ಆಕಸ್ಮಿಕ ಸೃಷ್ಟಿಸಿದ ಈ ಮೈಸೂರು ಪಾಕ್ ಸಕ್ಕರೆ ಹಾಗೆ ತುಪ್ಪ ಮತ್ತು ಕಡಲೆ ಹಿಟ್ಟಿನ ಸಮ್ಮಿಲನದಿಂದ ಈ ಮೈಸೂರು ಪಾಕ್ ತುಂಬ ಹೆಸರುವಾಸಿಯಾಗಿ ವಿಶ್ವವಿಖ್ಯಾತವಾಯಿತು. ಸೊ ಹಾಗಾಗಿ ಇವತ್ತು ಈ ಇತಿಹಾಸವನ್ನು ತಿಳ್ಕೊಂಡು ಬನ್ನಿ ಈ ಮೈಸೂರು ಪಾಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಹಾಗೆ ತುಪ್ಪ ಬೇಕಾಗುತ್ತೆ. ಮತ್ತು ಇಲ್ಲಿ ಮೊದಲು ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಈ ಮೈಸೂರು ಪಾಕ್ ಮಾಡೋದನ್ನು ತೋರಿಸ್ತಾ ಹೋಗ್ತೀನಿ. 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ, ಅಂದರೆ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ, ನಿಮಗೆ ಕಂಫರ್ಟ್ ಅನಿಸೋ ಪಾತ್ರೆಯಲ್ಲಿ. ಹಾಗೆ ಇಲ್ಲಿ 2 ಇಂದ 3 ಟೀ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕಲೇಬೇಕು ಅಂತ ಏನಿಲ್ಲ, ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಹಾಕ್ತಿದ್ರು ನಡೆಯುತ್ತೆ, ಸ್ಕಿಪ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಈಗ ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲಿ ನಾನಿಲ್ಲಿ 1 ಕಪ್ಪಷ್ಟು ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ. ನೋಡಿ, ತುಪ್ಪ ತುಂಬ ಗಟ್ಟಿ ಅನಿಸಿದರೆ ಸ್ವಲ್ಪ ಕರಗಿಸ್ಕೊಳ್ಳಿ ಅಷ್ಟೇ, ತುಂಬ ಬಿಸಿ ಮಾಡ್ಕೋಬಾರ್ದು. ಇಲ್ಲಿ ಇದು ತುಂಬ ಗಟ್ಟಿನೂ ಇರಲಿಲ್ಲ, ತುಂಬ ಅಂದರೆ ಸೊ ಹಾಗಾಗಿ ನಾರ್ಮಲ್ ಇತ್ತು. ಸೊ ಹಾಗಾಗಿ ನಾನು ಇವತ್ತು ಈ ತುಪ್ಪನ ಬಿಸಿ ಮಾಡದೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ತುಪ್ಪ ಹಾಕ್ಕೊಂಡು ಇದನ್ನು ಯಾವುದೇ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ. ಇದೇ ಫಸ್ಟ್ ಸ್ಟೆಪ್ಪು. ಸೊ ಮೊದಲು ನೀವು ಈ ರೀತಿ ಮಾಡ್ಕೊಂಬಿಡಿ, ಗಂಟು ಏನಾದರೂ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಇದನ್ನು ನೋಡಿ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ದೋಸೆ ಬ್ಯಾಟರ್ ಬರುತ್ತಲ್ವ ಆ ರೀತಿಯಾಗಿ ಈ ರೀತಿಯಾಗಿ ಕಲಿಸ್ಕೋಬೇಕು, ಬರೀ ತುಪ್ಪದಲ್ಲೇ. ಕೆಲವರು ಎಣ್ಣೆ ಹಾಕ್ತಾರೆ ಮತ್ತು ತುಪ್ಪ ಮಿಕ್ಸ್ ಮಾಡಿ ಮಾಡ್ತಾರೆ, ಬಟ್ ಆ ಥರ ಎಲ್ಲ ಅಷ್ಟು ಚೆನ್ನಾಗಿರಲ್ಲ. ಎಣ್ಣೆ ಹಾಕೋದಕ್ಕಿಂತ ಬೆಟರ್ ತುಪ್ಪದಲ್ಲೇ ಮಾಡೋದು ಮೈಸೂರು ಪಾಕ್ ಒಳ್ಳೆಯದು. ಈಗ ಅದನ್ನು ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಗ್ಯಾಸ್ ಕೂಡ ಆನ್ ಮಾಡಿದ್ದೀನಿ. ಈ ಕಪ್ಪಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಕಪ್ಪಲ್ಲಿ 2 ಕಪ್ಪಷ್ಟು ಸಕ್ಕರೆ, ಸೇಮ್ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. 2 ಪಿಂಚಷ್ಟು ಇಲ್ಲಿ ಟರ್ಮರಿಕ್ ಪೌಡರ್ ಹಾಕ್ಕೊಂಡಿದ್ದೀನಿ, ಅರಿಶಿಣ. ಯಾಕಂದರೆ ಇಲ್ಲಿ ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ. ಹೆಚ್ಚಾಗಿ ಬೇಕರಿಲಿ ಕೆಲವರು ಫುಡ್ ಕಲರ್ ಎಲ್ಲ ಹಾಕ್ತಾರೆ, ಬಟ್ ಫುಡ್ ಕಲರ್ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಕಲರ್ ಬರಲಿ ಅಂತ ಜಸ್ಟ್ ಈ ಅರಿಶಿಣ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಜಸ್ಟ್ ಅದೊಂದು ಪಾಕ ಗಟ್ಟಿ ಬರಬೇಕು, ಜಸ್ಟ್ ಒಂದೇಳೆ ಪಾಕ ಥರ. ಸೊ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ. ಸೊ ನೋಡಿ, ನಾನು 2ನೇ ಟೈಮ್ ಥರ ಚೆಕ್ ಮಾಡ್ತಾ ಇದ್ದೀನಿ, ಜಸ್ಟ್ ಅದು ಟಚ್ ಆಗುತ್ತೆ, ಒಂದೇಳೆ ಪಾಕ ಬರೋ ಥರ. ಸೊ ಆ ಥರ ಆದಾಗ ಏನು ಮಾಡಬೇಕಂದ್ರೆ, ಈ ಕಡಲೆ ಹಿಟ್ಟು ತುಪ್ಪದಲ್ಲಿ ಏನು ಕಲಸಿರ್ತೀವಲ್ವ, ಸೊ ಆ ಬ್ಯಾಟರನ್ನು ಅದನ್ನು ಕಡಲೆ ಹಿಟ್ಟನ್ನು ಇದರಲ್ಲಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ತಕ್ಷಣ ಕಲಿಸ್ಕೋಬೇಕು. ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ನೀವು ಕಲಸಿರೋದನ್ನು ಇದರಲ್ಲಿ ಹಾಕಿ ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು, ಸ್ವಲ್ಪ ಕೂಡ ಬಿಡಬಾರ್ದು. ಏನಂದರೆ ಪೇಷನ್ಸ್ ಬೇಕಾಗತ್ತೆ ಕೆಲವೊಂದು ಸ್ವೀಟ್ ಮಾಡುವಾಗ. ಸೊ ತುಂಬ ಚೆನ್ನಾಗಿ ಬಂತು, ಖುಷಿ ಆಗುತ್ತೆ. ಈ ರೀತಿ ನಾವು ಮನೆಯಲ್ಲೇ ಕೆಲವೊಂದು ಸ್ವೀಟನ್ನು ನಾವು ಮಾಡಿ ತಿಂತೀವಿ ಅನ್ನೋ ಆ ಖುಷಿ ಇರುತ್ತಲ್ಲ, ಅದಕ್ಕೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಇರುತ್ತೆ. ಇಲ್ಲಿ ಮತ್ತೆ ನಾನು ಆ ತುಪ್ಪ 1 ಕಪ್ಪಷ್ಟು ತೊಗೊಂಡಿದ್ನಲ್ವ, ಸೊ ಕಲಸಿಟ್ಟಿರೋಂಥ ತುಪ್ಪ ಉಳಿದಿತ್ತಲ್ಲ, ಸೊ ಅದನ್ನು ಇದರಲ್ಲಿ ಮತ್ತೆ ಹಾಕ್ಕೊಂಡಿದ್ದೀನಿ ನೋಡಿ. ಕಲಸ್ತಾನೆ ತುಪ್ಪ ಹಾಕ್ಕೊಳ್ತಾನೇ ಇರಬೇಕು. ಇಲ್ಲಿ ನಾನು ಫಸ್ಟು ತುಪ್ಪ ಎಲ್ಲ ಹಾಕ್ಕೊಂಡು ಮತ್ತೆ ಒಂದು ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ, ಅಂದರೆ ಆ ಕಪ್ಪಿಂದ ಅರ್ಧ ಕಪ್ಪಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ ನೋಡಿ. ಈ ಥರ ತುಪ್ಪ ಹಾಕ್ಕೊಂಡು ಅದನ್ನು ಕಂಟಿನ್ಯೂ ಮಿಕ್ಸ್ ಮಾಡ್ತಾನೇ ಇರಬೇಕು. ಸೊ ಇಲ್ಲಿ ಸ್ವಲ್ಪ ಟೈಮ್ ಹೋಗುತ್ತೆ, ಯಾಕಂದರೆ ಸುಮ್ಮನೆ ತುಪ್ಪ ಹಾಕಿ ಕಲಸಿ ಅದು ಆಗಿಬಿಟ್ರೆ ಅದು ಮೈಸೂರು ಪಾಕ್ ಆಗಲ್ಲ. ಸ್ವಲ್ಪ ನಿಮ್ಗೆ ಹೇಳಿದೆ, ಟೈಮ್ ಬೇಕು, ಪೇಷನ್ಸ್ ಬೇಕು. ಸೊ ನೋಡಿ, ಎಲ್ಲ ಉಳಿದಿರೋಂಥ ಎಲ್ಲ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇದು ತುಪ್ಪದ ಮೈಸೂರು ಪಾಕ್ ಮಾಡ್ತಾ ಇರೋದು. ಹೇಳಿದೆ ನಿಮಗೆ, ಮೈಸೂರು ಪಾಕ್ ಅಂದರೆ ಇದು ಒಂಥರ ವಿಶ್ವವಿಖ್ಯಾತವಾದ ಒಂದು ಸಿಹಿ. ಸೊ ಹಾಗಾಗಿ ಇದು ಯಾವ ರೀತಿ ಮಾಡಬೇಕು ಅಂದರೆ ಅದೇ ರೀತಿ ತುಪ್ಪದಲ್ಲೇ ಮಾಡಿದ್ರೇ ಚಂದ. ಸೊ ಹಾಗಾಗಿ ನೋಡಿ, ಈ ರೀತಿ ಈ ಹದಕ್ಕೆ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಕಲಸ್ತಾ ಈ ಹದಕ್ಕೆ ಬರ್ತಾ ಇದೆ. ಈಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಬಿಡೋಣ, ಲೋ ಮೀಡಿಯಮ್ ಫ್ಲೇಮು ಸಿಮ್ಮಲ್ಲಿ ಈ ಥರ ಇಟ್ಕೊಂಡೇ ನೀವು ಕಲಿಸ್ತಾನೇ ಇರಬೇಕು. ಸೊ ನೋಡಿ, ಈ ಹದಕ್ಕೆ ಒಂಥರ ಬಬಲ್ಸ್ ಬರುತ್ತೆ. ಸೊ ಆ ಥರ ಬರ್ತಾ ಇರುವಾಗ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಬಿಡಕ್ಕೆ ಮಾತ್ರ ಹೋಗಲೇಬಾರ್ದು, ಸ್ವಲ್ಪ ಕೂಡ ಬಿಡಬಾರ್ದು, ಕಂಟಿನ್ಯೂ ಮಿಕ್ಸ್ ಮಾಡ್ತಾನೇ ಇರಬೇಕು. ಸೊ ನೋಡಿದ್ರಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ,
ಮೈಸೂರು ಪಾಕ್ ಯಾವ ರೀತಿ ಕಲರ್ ಬರುತ್ತಲ್ಲ ಅದೇ ರೀತಿಯಾಗಿ ಬರುತ್ತೆ. ಈಗ ನೋಡಿ ಈ ಥರ ಬಂದ ತಕ್ಷಣವೇ ಒಂದು ಟಿನ್ನಲ್ಲಿ ಈ ಥರ ಹಾಕ್ಕೊಂಬಿಡಿ. ಹಾಕ್ಕೊಂಡು ಅದನ್ನು ಟಚ್ ಮಾಡಬಾರ್ದು, ಹಾಕಿ ಹಾಗೆ ಬಿಟ್ಬಿಡಿ. ನೋಡಿ ಈ ಥರ ಎಲ್ಲ ಅದು ಕವರ್ ಸೆಟ್ ಆಗಿಬಿಡುತ್ತೆ ತಂತಾನೆ. ನೀವೇನಾದ್ರು ಹಾಕ್ಬಿಟ್ಟು ಮೇಲಿಂದ ಪ್ರೆಸ್ ಮಾಡಿದರೆ ಆ ಮೈಸೂರು ಪಾಕ್ ಒಳಗಡೆ ಹೋಲ್ ಇರುತ್ತಲ್ವ, ಸೊ ಅದು ಬರಲ್ಲ, ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ಆ ಥರ ಮಾಡೋಕ್ಕೆ ಹೋಗಲೇಬೇಡಿ. ಈಗ ತಣ್ಣಗಾದ್ಮೇಲೆ ಇದನ್ನು ನಾನು ಮೊದಲು ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅದರಲ್ಲೇ ಬೇಡ ಅಂದ್ಕೊಂಡು ಈಗ ಒಂದು ಪ್ಲೇಟಲ್ಲಿ ಈ ರೀತಿ ತೆಗೆದು ಇಟ್ಕೊಳ್ತೀನಿ ನೋಡಿ. ಸೊ ಪರ್ಫೆಕ್ಟಾಗಿ ಬಂದಿದೆ. ತುಂಬ ಖುಷಿಯಾಗಿತ್ತು ಫ್ರೆಂಡ್ಸ್. ಹಸ್ಬೆಂಡ್ಗಂತೂ ನೀನು ಬಿ ಎಡ್ ಮಾಡಿ ಟೀಚರ್ ಆಗ್ತಾಯಿದ್ದೆ, ಇಲ್ಲಿ ನೋಡಿದರೆ ಕುಕ್ಕಿಂಗ್ ಟೀಚರ್ ಆಗಿಬಿಟ್ಟಿದೀಯಾ ಅಂತ ಹೇಳಿದರು. ಬಟ್ ನಾನು ಮಾಡೋ ಅಡುಗೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರಂದರೆ ಯಾರಿಗೆಲ್ಲ ಖುಷಿ ಆಗಲ್ಲ ಹೇಳಿ. ಆ್ಯಕ್ಚುಲಿ ನಂದು ಬಿ ಎಡ್ ಮಾಡಿದ್ದು ಕನ್ನಡ ಹಿಸ್ಟ್ರಿ ಸಬ್ಜೆಕ್ಟೇ. ಬಟ್ ಇವತ್ತು ಮೈಸೂರು ಪಾಕ್ ಹಿಸ್ಟ್ರಿನ ಹೇಳಿಬಿಟ್ಟು ಇವತ್ತು ಅಡುಗೆ ಮಾಡಿದ್ದೀನಿ. ಸೊ ಹಾಗಾಗಿ ಹಸ್ಬೆಂಡ್ ಹೇಳಿದರು, ಸೊ ಸ್ಕೂಲಲ್ಲಿ ಟೀಚರ್ ಆಗಲಿಲ್ಲ ಬಟ್ ಕುಕ್ಕಿಂಗಲ್ಲಿ ಟೀಚರ್ ಆಗಿಬಿಟ್ಟಿದೀಯಾ ಅಂತೇಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿಯಾಗಿ ನಾನು ಒಂದು ಚಾಕುವಿನ ಸಹಾಯದಿಂದ ಈ ಮೈಸೂರು ಪಾಕನ್ನು ಒಂದು ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ ಬಂದಿದೆ. ಸೇಮ್ ಎಲ್ಲ ಒಂದೇ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಕಟ್ ಮಾಡಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಪರ್ಫೆಕ್ಟಾಗಿ ಬಂದಿದೆ. ಈ ಥರ ಗೂಡಾಗಿರಬೇಕು. ಸೊ ಅಂದರೆ ಈ ಮೈಸೂರು ಪಾಕ್ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಸೊ ತುಂಬಾ ರುಚಿಯಾಗಿತ್ತು. 100% ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್. ಮಿಸ್ ಮಾಡಿದೆ, ನೀವು ಕೂಡ ಮಾಡಿ. ಸೊ ಈ ಮೈಸೂರು ಪಾಕ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಸೊ ನೋಡಿ, ಎಲ್ಲ ಒಂದೇ ಸೈಜಲ್ಲಿ ನಾನು ಕಟ್ ಮಾಡಿಬಿಟ್ಟು ಇಟ್ಕೊಂಡೆ. ಹಸ್ಬೆಂಡ್ ಮತ್ತು ಮಕ್ಕಳಿಗೆ ಸರ್ಪ್ರೈಸಿಗೆ ಮಾಡಿ ಕೊಟ್ಟು ತುಂಬಾ ಖುಷಿಪಟ್ಟರು. ನೀವು ಕೂಡ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.